ನಮಸ್ಕಾರ ಫ್ರೆಂಡ್ಸ್, ನಿಮ್ಮ ಹಳೆ ಫೋನ್ ಪದೇ ಪದೇ ಹ್ಯಾಂಗ್ ಆಗ್ತಿದ್ಯಾ? ವಿಡಿಯೋ ನೋಡಬೇಕಾದ್ರೆ ಬಫರಿಂಗ್ ಬರ್ತಾ ಇದೆಯಾ? ಹೀಟಾಗಿ ನಿಮ್ಮ ಕೈ ಸುಡ್ತಾ ಇದೆಯಾ? ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಚಾರ್ಜ್ ಖಾಲಿ ಆಗ್ತಾ ಇದೆಯಾ? ಈ ಎಲ್ಲ ಕಿರಿಕಿರಿಗಳಿಂದ ಲೇಟೆಸ್ಟ್ 5G ಫೋನ್ ತಗೋಬೇಕು ಅಂತ ನೀವೇನಾದ್ರು ಪ್ಲಾನ್ ಮಾಡ್ತಿದ್ರೆ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಒಂದು ನಿಮಿಷ ಕೇಳಿಸ್ಕೊಳ್ತೀರಾ? ಈಗಿನ ಕಾಲದಲ್ಲಿ ಸ್ಮಾರ್ಟ್ ಫೋನ್ ಅಂದರೆ ಬರೀ ಫೋನಲ್ಲಿ ಮಾತಾಡೋಕೆ ಮಾತ್ರ ಅಲ್ಲ. ಬ್ಯಾಂಕ್ ಕೆಲಸ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫೀಸ್ ಮೀಟಿಂಗ್ ಅಥವಾ ಸಿನಿಮಾಗಳನ್ನು ನೋಡೋದಕ್ಕೆ ಕೂಡ ಆಗಿರ್ಬೋದು, ಸೀರಿಯಲ್ ನೋಡಬೇಕಾದ್ರೆ ಆಗಿರ್ಬೋದು, ಹೀಗೆ ಎಲ್ಲದಕ್ಕೂ ಇವತ್ತು ಫೋನ್ ಬೇಕೇ ಬೇಕು. ಬಿಕಾಸ್ ವಿ ಆರ್ ಅಡಿಕ್ಟೆಡ್. ಆದರೆ ಮಾರ್ಕೆಟ್ಗೆ ಅಂತ ನೀವೇನಾದ್ರು ಹೋದರೆ ನೂರಾರು ಫೋನ್ಗಳನ್ನು ತೋರಿಸ್ತಾರೆ. ಯಾವುದು ತಗೋಬೇಕು ಅನ್ನೋ ಗೊಂದಲ ನಿಮ್ಗೇನಾದರೂ ಇದ್ದರೆ ಇವತ್ತು ಆ ಚಿಂತೆ ಬಿಟ್ಬಿಡಿ. ಇವತ್ತು ನಾನು ತೋರಿಸ್ತಾ ಇದ್ದೀನಿ 15,000ರಿಂದ ಹಿಡಿದು 25,000 ರೂಪಾಯಿನ ಬಜೆಟ್ನಲ್ಲಿ ಸಿಗುವಂಥ ಪೈಸಾ ವಸೂಲ್ ಮೊಬೈಲನ್ನು ತೋರಿಸ್ತೀನಿ. ಅಂದರೆ ಟಾಪ್ 10 ಫೋನ್ಗಳ ಲಿಸ್ಟನ್ನು ತಂದಿದ್ದೀನಿ. ಬನ್ನಿ, ಯಾವುದು ನಿಮಗೆ ಸೂಕ್ತ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡೋದು ಮರಿಬೇಡಿ. ದಿಸ್ ಇಸ್ ಬಾಸ್ ವಾಲಾ ಚಂದನ್. ಮೊದಲು ಕಡಿಮೆ ಬಜೆಟ್ನಲ್ಲಿ ಅಂದರೆ 15,000 ರೂಪಾಯಿ ಬೆಲೆಯ ಒಳಗಿರುವಂತಹ ಹೈ ಫೀಚರ್ಸ್ ಇರುವಂತಹ ಟಾಪ್ 5 ಫೋನ್ಗಳ ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳೋಣ. ಮೊದಲನೇದೇ ಮೋಟೋರೋಲಾ G7 ಪವರ್ 5G. ಎಸ್, ಹೆಸರಲ್ಲೇ ಹೇಳುವಂಥ ಇದು ಬ್ಯಾಟ್ರಿ ಕಿಂಗ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಬರೋಬ್ಬರಿ 7,000 mAh ದೈತ್ಯ ಬ್ಯಾಟ್ರಿ ಇದೆ. ಇದರಲ್ಲಿ 6.6 ಇಂಚ್ನ 120 Hz ಸ್ಮೂತ್ ಡಿಸ್ಪ್ಲೇ ಇದೆ. ರೈತರಿಗೆ ಅಥವಾ ದಿನವಿಡೀ ಹೊರಗಡೆ ಕೆಲಸ ಮಾಡೋರಿಗಂತೂ ಇದು ಒಂದು ವರದಾನ ಅಂತ ಹೇಳ್ಬೋದು. ಜೊತೆಗೆ ಇದರಲ್ಲಿ ಅನಗತ್ಯ ಆ್ಯಪ್ಗಳ ಕಾಟ ಚಾನ್ಸೇ ಇರೋದಿಲ್ಲ. ಇದರ ಅಂದಾಜಿನ ಬೆಲೆ ಸುಮಾರು 14,999 ರೂಪಾಯಿ ಇದೆ. ಇನ್ನು ಎರಡನೇದು ಬರದೆ ವಿವೋ T4 ಲೈಟ್, ಅದು ಕೂಡ 5G. ಇದರಲ್ಲಿ ನಿಮಗೆ 6.78 ಇಂಚ್ನ ದೊಡ್ಡ ಡಿಸ್ಪ್ಲೇ ಬರುತ್ತೆ. ಜೊತೆಗೆ 6,000 mAh ಬ್ಯಾಟ್ರಿ ಇದೆ. ಇದರ ಸ್ಪೆಷಾಲಿಟಿ ಅಂದರೆ ಇದರ ಪೋರ್ಟ್ರೇಟ್ ಕ್ಯಾಮ್ರಾ ಅಂದರೆ ಕಡಿಮೆ ಬೆಳಕಿನಲ್ಲೂ ಕೂಡ ಸಖತ್ ಫೋಟೋಗಳನ್ನು ಕ್ಲಿಕ್ ಮಾಡ್ಕೋಬಹುದು. 44 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಕೂಡ ಇರೋದ್ರಿಂದ ಚಾರ್ಜಿಂಗ್ ಟೆನ್ಷನ್ ಕಡಿಮೆ. ಅಂದಾಜಿನ ಬೆಲೆ ಸುಮಾರು 13,999 ರೂಪಾಯಿ. ಮುನ್ನ ಮೂರನೇದೇ ರೆಡ್ಮಿ 15C 5G. ಸಿನಿಮಾ ಪ್ರಿಯರಿಗೆ ಮತ್ತು ವಿದ್ಯಾರ್ಥಿಗಳಿಗೂ ಇದೊಂದು ಬೆಸ್ಟ್ ಫೋನ್ ಅನ್ನಬಹುದು. ಯಾಕಂದರೆ ಇದರಲ್ಲಿ 6.9 ಇಂಚ್ನ ಅತಿ ದೊಡ್ಡ ಸ್ಕ್ರೀನ್ ಇದೆ. ದೊಡ್ಡ ಸ್ಕ್ರೀನ್ ಜೊತೆಗೆ ಡ್ಯುಯಲ್ ಸ್ಪೀಕರ್ ಇರೋದ್ರಿಂದ ಉತ್ತಮವಾಗಿರುವಂಥ ಮಜಾ ಕೂಡ ಸಿಗುತ್ತೆ ನಿಮಗೆ. ಬಿಕಾಸ್ ಕ್ವಾಲಿಟಿ ಔಟ್ಪುಟ್ 6,000 mAh ಬ್ಯಾಟ್ರಿ ಮತ್ತು 33 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಸೌಲಭ್ಯ ಕೂಡ ಇದರಲ್ಲಿ ಸಿಗುತ್ತೆ. ದಿಸ್ ಒನ್ ಆಫ್ ದ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಜೊತೆಗೆ ಮಲ್ಟಿ ಟಾಸ್ಕಿಂಗ್ ಮಾಡೋಕೆ ಇದು ತುಂಬಾ ಸ್ಮೂತ್ ಆಗಿದೆ. ಅಂದಾಜಿನ ಬೆಲೆ ನಿಮಗೆ ಸುಮಾರು 12,499 ರೂಪಾಯಿ ಅಷ್ಟೇ. ಇನ್ನು ನಾಲ್ಕನೇದು ಬರೋದು ನಿಮಗೆ ಓಪೋ A6X 5G. ಇದೊಂದು ಅದ್ಭುತವಾಗಿರುವಂಥ ಫೋನ್. ಬಿಕಾಸ್ ಕಡಿಮೆ ಬಜೆಟ್ನಲ್ಲಿ ಇದು ನೋಡೋಕ್ಕೆ ತುಂಬಾ ಸ್ಟೈಲಿಶ್ ಆಗಿದ್ದು ಕೈಯಲ್ಲಿ ಏನಾದರೂ ನೀವು ಹಿಡ್ಕೊಂಡ್ರೆ ಒಳ್ಳೆ ಪ್ರೀಮಿಯಂ ಫೀಲ್ ಕೂಡ ಕೊಡುತ್ತೆ ನಿಮಗೆ. ಇದರಲ್ಲಿ 45 ವಾಟ್ಸ್ನ ಫಾಸ್ಟ್ ಚಾರ್ಜಿಂಗ್ ಇದೆ. ಅಂದರೆ ನೀವು ರೆಡಿ ಆಗ್ತಾ ಇದ್ರೆ ಎಲ್ಲ ಹೊರಗಡೆ ಹೋಗಕ್ಕೆ ಅಂದರೆ ಅಷ್ಟರಲ್ಲಿ ನಿಮಗೆ ಇದೊಂದು ಅರ್ಧ ಚಾರ್ಜ್ನ ಕಂಪ್ಲೀಟ್ ಮಾಡಿರುತ್ತೆ. ಅಂದರೆ 6,500 mAh ಬ್ಯಾಟ್ರಿ ಇರೋದ್ರಿಂದ 2 ದಿನಗಳ ಬ್ಯಾಕಪ್ ಗ್ಯಾರಂಟಿ ಸಿಗಬಹುದು. ಇದರ 50 ಮೆಗಾಪಿಕ್ಸೆಲ್ AI ಕ್ಯಾಮ್ರಾ ಫೋಟೋಗಳನ್ನು ಫಿಲ್ಟರ್ ಇಲ್ಲದರೂ ಕೂಡ ಸುಂದರವಾಗಿ ತೋರಿಸುತ್ತೆ. ಅಂದಾಜಿನ ಬೆಲೆ ಸುಮಾರು ಕೇವಲ 14,499 ರೂಪಾಯಿ. ಇನ್ನು ಮೋಸ್ಟ್ ಎಕ್ಸ್ಪೆಕ್ಟೆಡ್, ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದೇ ಐದನೇದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M17 5G. ಸ್ಯಾಮ್ಸಂಗ್ ಅಂದರೆ ಕ್ವಾಲಿಟಿ ಮತ್ತು ನಂಬಿಕೆ ಅಂತ ಎಷ್ಟೋ ಜನ ಹೇಳ್ತಾರೆ. ಇದರಲ್ಲಿ 50 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೂಡ ಇದೆ. ಫೋಟೋ ಕ್ಲಾರಿಟಿ ವಿಷಯದಲ್ಲಂತೂ ಇದು ಬೆಸ್ಟ್. ಇದರಲ್ಲಿ ನಾಕ್ಸ್ ಸೆಕ್ಯೂರಿಟಿ ಇರೋದ್ರಿಂದ ನಿಮ್ಮ ಬ್ಯಾಂಕಿನ ಆ್ಯಪ್ಗಳು ಜೊತೆಗೆ ಫೋಟೋಗಳು ತುಂಬಾ ಸೇಫ್ಟಿಯಾಗಿ ಇರುತ್ತೆ. ದಿಸ್ ಒನ್ ಆಫ್ ಬ್ಯೂಟಿಫುಲ್ ಥಿಂಗ್ ಅಂತಂದರೆ 4 ವರ್ಷಗಳ ಕಾಲ ಸೆಕ್ಯೂರಿಟಿ ಅಪ್ಡೇಟ್ ಕೂಡ ಈ ಫೋನಲ್ಲಿ ಸಿಗುತ್ತೆ. ಅಂದಾಜಿನ ಬೆಲೆ ಕೇವಲ ಸುಮಾರು 14,990 ರೂಪಾಯಿ. ಈಗ ಸ್ವಲ್ಪ ಬಡ್ಜೆಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸರ್, ಫೀಚರ್ಸ್ ಸೂಪರ್ ಆಗಿರಬೇಕು, ನಂಗೆ ತುಂಬಾ ಇಷ್ಟ ಆಗುವಂಥ ಫೋನ್ ಯಾವ್ದಾರ ಇದೆಯಾ ನಿಮ್ಮ ಲಿಸ್ಟ್ನಲ್ಲಿ ಅನ್ನೋರಿಗೆ ಇಲ್ಲಿದೆ ಟಾಪ್ 5 ಸೆಲೆಕ್ಷನ್ ಇಲ್ಲಿದೆ ನೋಡಿ. ಅಂದಹಾಗೆ ಈಗ ಹೇಳುವಂತಹ ಎಲ್ಲ ಫೋನ್ಗಳು 25,000 ರೂಪಾಯಿಗಿಂತ ಒಳಗಡೆ ಇರುವಂತಹ ಬೆಲೆಗಳ ಫೋನ್ಗಳು. ಇದರಲ್ಲಿ ಮೊದಲನೇದು ಬರೋದು ನಿಮಗೆ ನಥಿಂಗ್ ಫೋನ್ 3A ಲೈಟ್. ಇದರ ಹಿಂಭಾಗದಲ್ಲಿ ನೀವು ನೋಡೋದಾಯಿತು ಅಂದರೆ ಟ್ರಾನ್ಸ್ಪರೆಂಟ್ ಆಗಿ ನಿಮಗೆ ಸಕ್ಕತ್ತಾಗಿ ಕಾಣುತ್ತೆ. ಲುಕ್ಕು ನೋಡೋಕ್ಕೆ ತುಂಬಾ ಡಿಫ್ರೆಂಟ್ ಆಗಿರುವಂಥ ಫೋನ್. ಬಿಕಾಸ್ ನಥಿಂಗ್ ಎಲ್ರಿಗೂ ಗೊತ್ತಿರೋದು ಯಾವ ರೀತಿ ಕೊಡ್ತಾನೆ ಅವನು ಕ್ವಾಲಿಟಿ ಅಂತ. ಇದರಲ್ಲಿರೋದೇ ಲೈಟ್ ನೋಟಿಫಿಕೇಶನ್ ಬಂದಾಗ ಮಿನುಗುತ್ತೆ, ಲೈಕ್ ಲೈಟಿಂಗ್ ಬರುತ್ತೆ ನಿಮಗೆ. ಇದರಲ್ಲಿ ನಥಿಂಗ್ OS ಇರೋದ್ರಿಂದ ಫೋನ್ ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡುತ್ತೆ. ಬಿಕಾಸ್ ಬೇರೆ ಯಾವುದೂ ಕೂಡ ಮರ್ಜ್ ಆಗಿಲ್ಲ. ಇನ್ನು ಇವತ್ತಿನ ಯೂಜ್ಗಂತೂ ಇದೊಂದು ಸ್ಟೈಲಿಶ್ ಆಗಿರುವಂಥ ಫೋನ್ ಹೇಳಿದ್ರು ಕೂಡ ಒಂದು ಒಳ್ಳೆ ಸೆಗ್ಮೆಂಟ್ ಆಗಿರುವಂಥ ಫೋನ್. ಇದರ ಅಂದಾಜಿನ ಬೆಲೆ ಸುಮಾರು 21,999 ರೂಪಾಯಿ. ಇನ್ನು ಎರಡನೇದು ನಿಮಗೆ ಬರೋದೇನೆ OnePlus Nord CE5. ಇದು ನಿಜವಾದ ಸ್ಟೂಡೆಂಟ್ಸ್ಗಂತೂ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂಥ ಫೋನ್. ಯಾಕಂದರೆ ಇದರಲ್ಲಿ ಬರೋಬ್ಬರಿ 7,100 mAh ದೈತ್ಯ ಬ್ಯಾಟ್ರಿ ಸಿಗುತ್ತೆ. ಒಮ್ಮೆ ನೀವೇನಾದ್ರು ಚಾರ್ಜ್ ಮಾಡಿದರೆ ನೀವು ಚಾರ್ಜರ್ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಬಿಕಾಸ್ ಇದರಲ್ಲಿರೋದೆ 80 ವಾಟ್ಸ್ನ ಸೂಪರ್ ವೋಕ್ ಚಾರ್ಜಿಂಗ್ ಫೋನ್. ಇನ್ನು ಅತಿ ವೇಗವಾಗಿ ಚಾರ್ಜ್ ಮಾಡುತ್ತೆ. ಇನ್ನು ಆಕ್ಸಿಜನ್ OS ಸಿಗುತ್ತೆ. ಇದರಲ್ಲಿ ಸಾಫ್ಟ್ವೇರ್ ಕೂಡ ಒಳ್ಳೆ ಸೂಪರಾಗಿ ಸ್ಮೂತಾಗಿ ಸಿಗುತ್ತೆ ನಿಮಗೆ. ಇದರ ಅಂದಾಜಿನ ಬೆಲೆ ಬಂದು 24,999 ರೂಪಾಯಿ ಆಗುತ್ತೆ.
ಇನ್ನು ಮೂರನೇದು ರೆಡ್ಮಿ ನೋಟ್ 15 Pro. ನಿಮಗೆ ಫೋಟೋಗ್ರಫಿ ಇಷ್ಟನಾ? ಹಾಗಿದ್ರೆ ಇದರಲ್ಲಿ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಖತ್ತಾಗಿದೆ, ಅದ್ಭುತವಾಗಿ ಫೋಟೋ ತೆಗಿಬೋದು. ಪ್ಲಸ್ 45 ವಾಟ್ಸ್ನ ಚಾರ್ಜಿಂಗ್ ಕೂಡ ಸಿಗುತ್ತೆ. ಇದರಲ್ಲಿ 120 ಹರ್ಟ್ಸ್ನ ಅಮೋಲ್ಡ್ ಡಿಸ್ಪ್ಲೇ ಇದರಲ್ಲಿ ಹೈಲೈಟ್ ಅಂತ ಹೇಳ್ಬೋದು. ಇನ್ನು ಸ್ಲಿಮ್ ಆಗಿರೋ ಈ ಫೋನ್ನ ಕೈಯಲ್ಲಿ ಹಿಡಿಯೋಕೆ ನಿಜವಾಗ್ಲೂ ಒಂದು ಆರಾಮ್ ಅನ್ಸುತ್ತೆ, ಅಷ್ಟೊಂದು ವೆಯ್ಟ್ ಅಂತ ಫೀಲ್ ಕೂಡ ಆಗೋದಿಲ್ಲ. ಇದರ ಅಂದಾಜಿನ ಬೆಲೆ ಕೇವಲ ಸುಮಾರು 24,998 ರೂಪಾಯಿ. ಇನ್ನು ನಾಲ್ಕನೇದು ಬರೋದೆ ಸ್ಯಾಮ್ಸಂಗ್ F36 5G ಗ್ಯಾಲಕ್ಸಿ ಇದು ಕೂಡ. ಇನ್ನು ಸ್ಯಾಮ್ಸಂಗ್ನ ಈ ಫೋನ್ ಹ್ಯಾಂಗ್ ಆಗೋಕ್ಕೆ ಚಾನ್ಸ್ ಇಲ್ಲ. ಬಿಕಾಸ್ ಯಾಕೆ ಅಂತ ಹೇಳ್ತೀನಿ ನೋಡಿ, ಬಾಳಿಕೆ ಬರುವ ಫೋನ್ ಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಫೋನ್. ಇದರಲ್ಲಿ Exynos 1380 ಪ್ರೊಸೆಸರ್ ಕೂಡ ಯೂಸ್ ಮಾಡಿದ್ದಾರೆ. ಎಂಡ್ ಗೇಮಿಂಗ್ ಕೂಡ ಸೂಪರ್ ಆಗಿ ಬರುತ್ತೆ, ಸುಲಭವಾಗಿ ಹ್ಯಾಂಡಲ್ ಕೂಡ ಮಾಡುತ್ತೆ. ಇದರ ಸೂಪರ್ ಅಮೋಲ್ಡ್ ಸ್ಕ್ರೀನ್ ಸಿನಿಮಾ ನೋಡುವಾಗ ಒಳ್ಳೆ ಅನುಭವ ಕೊಡುತ್ತೆ, ಬಿಕಾಸ್ ಇನ್ನೊಂದು ಕಲರ್ಫುಲ್ ಆಗಿ ಕಾಣುತ್ತೆ. ಇನ್ನು ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ಕೂಡ ಇದೆ ಇದರಲ್ಲಿ. ಇದರ ಅಂದಾಜಿನ ಬೆಲೆ ಸುಮಾರು 21,499 ರೂಪಾಯಿ ಆಗುತ್ತೆ. ಇನ್ನು ಐದನೇ ಫೋನ್ ಬರೋದು ನಿಮಗೆ ಪೋಕೋ X7 Pro. ಇದೊಂದು ಸೂಪರ್ ಆಗಿರುವಂಥ ಫೋನು. ನಿಮ್ಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ಗೇಮಿಂಗ್ ಅನ್ನೋರು ಯಾರನ್ನ ಇದ್ರೆ ಇದೊಂದು ಇಷ್ಟವಾಗುತ್ತೆ. ಇದರಲ್ಲಿ 90 ವಾಟ್ಸ್ನ ಹೈಪರ್ ಚಾರ್ಜರ್ ಇದೆ, ಅಂದರೆ ಕಣ್ಣು ಮುಚ್ಚಿ ತೆಗೆಯೋಷ್ಟೊಳಗೆ ನಿಮಗೆ ಫೋನ್ ಫುಲ್ ಚಾರ್ಜ್ ಆಗಿರುತ್ತೆ. ಇನ್ನು ಪವರ್ಫುಲ್ ಗೇಮಿಂಗ್ ಚಿಪ್ ಸೆಟ್ ಜೊತೆಗೆ ಅಲ್ಟ್ರಾ ಸ್ಲಿಮ್ ಇನ್ನೊಂದು ಸೂಪರ್ ಆಗಿರುವಂಥ ಗೇಮಿಂಗ್ ಸೆಟಪ್ ನಿಮಗೆ ಬೇಕಾಗುತ್ತೆ ಈಗ ಫೋನಲ್ಲಿ, ಅಂದರೆ ಸೂಪರ್ ಆಗಿ ಕಾಣುತ್ತೆ. ಈಗ ಇದರಲ್ಲಿ ಯೂಸ್ ಮಾಡೋದಕ್ಕೆ ಅನುಭವ ಕೂಡ ಕೊಡುತ್ತೆ. ಇನ್ನು ಅಂದಾಜಿನ ಬೆಲೆ ಸುಮಾರು 21,999 ರೂಪಾಯಿ ಆಗಿದೆ. ಬಿಕಾಸ್ ಪೋಕೋ ಫೀಲ್ ನಿಮಗೆ ಗೇಮಿಂಗ್ ಆಡೋರ್ಗಾಗಿರ್ಬೋದು, ಸಿನಿಮಾ ನೋಡೋರ್ಗಾಗಿರ್ಬೋದು ಒಂದು ಒಳ್ಳೆ ಫೋನ್ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಬರೀ ಫೋನ್ ನೋಡೋಕ್ಕೆ ಚೆನ್ನಾಗಿದೆ ಅಥವಾ ಕ್ಯಾಮ್ರಾ ಮೆಗಾಪಿಕ್ಸೆಲ್ ಜಾಸ್ತಿ ಇದೆ ಅಂತ ಮೋಸ ಮಾತ್ರ ಹೋಗಬೇಡಿ. ನೀವು ಫೀಲ್ಡ್ ವರ್ಕ್ ಮಾಡೋರಾಗಿದ್ದರೆ, ಎಸ್ಪೆಷಲಿ ಫೀಲ್ಡ್ ವರ್ಕ್ ಮಾಡೋರಾಗಿದ್ದರೆ ಬ್ಯಾಟ್ರಿ ಹೆಚ್ಚಿರುವಂಥ ಮೋಟ್ರೋಲಾ ಅಥವಾ OnePlus ನೋಡಿ. ನೀವು ಗೇಮರ್ ಆಗಿದ್ದರೆ ಅಥವಾ ಪೋಕೋ ಆಯ್ಕೆ ಮಾಡ್ಕೋಬಹುದು. ಸಿನಿಮಾ ನೋಡ್ತೀರಾ ಅಂದರೆ ರೆಡ್ಮಿ ಅಥವಾ ವಿವೋ ಬೆಸ್ಟ್ ಅಂತ ಹೇಳ್ಬೋದು. ಈಗ ನಾವು ಹೇಳಿರುವಂಥ ಬೆಲೆಗಳು ಆನ್ಲೈನ್ ಸೇಲ್ ಜೊತೆಗೆ ಆಫರ್ಗಳ ಮೇಲೆ ಆದಾಗ ಬದಲಾವಣೆ ಆಗಿರುತ್ತೆ. ಬಿಕಾಸ್ ನಾವು ಈಗ ಹೇಳ್ತಿರೋದಕ್ಕೂ ಮತ್ತು ಆಫರ್ಸ್ ಕೊಟ್ಟಾಗ ಡಿಫ್ರೆನ್ಸ್ ಆಗಿರುತ್ತೆ. ತಗೊಳ್ಳೋ ಮುಂಚೆ ಒಮ್ಮೆ ಕರೆಂಟ್ ಪ್ರೈಸನ್ನು ಚೆಕ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫೋನ್ ಇಷ್ಟಪಡೋರಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಮಾಹಿತಿ ಬೇಕು ಫೋನ್ ಬಗ್ಗೆ ಆಗಿರ್ಬೋದು, ಕಾರ್ಸ್ ಬಗ್ಗೆ ಆಗಿರ್ಬೋದು ಅಂದರೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವಾ? ಈಗ ಕೊಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಈಗ ನಾನು ಕೊಟ್ಟಿರುವಂಥ ಟಾಪ್ 10 ಫೋನ್ಸಲ್ಲಿ ಯಾವ ಫೋನ್ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೊಡೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿಸ್ ಇಸ್ ಬಾಸ್ ವಾಲಾ ಚಾನಲ್ ಸೈನಿಂಗ್ ಆಫ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.